ಈಗ 1956ರಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಂತ ಎಲ್ಲ ಪ್ರದೇಶಗಳನ್ನ, ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥ 4 ಜಿಲ್ಲೆ, ಬಾಂಬೆ ರಾಜ್ಯದಲ್ಲಿದ್ದಂಥ 3 ಜಿಲ್ಲೆ, ನೇರವಾಗಿ ಬ್ರಿಟಿಷ್ನವರೇ ಉಸ್ತುವಾರಿ ವಹಿಸ್ಕೊಂಡಿದ್ದಂಥ ಕೊಡಗು, ದಕ್ಷಿಣ ಕನ್ನಡ, ಮತ್ತು ಅದಾದ್ಮೇಲೆ ಬಳ್ಳಾರಿ ಆಂಧ್ರ ಪ್ರದೇಶದಿಂದ, ಅಂದ್ರೆ ಕನ್ನಡಿಗರೆಲ್ಲ ಕೂಡ ಒಂದು ರಾಜ್ಯ, ಒಂದು ಇದರಲ್ಲಿ ಇರಬೇಕು ಅಂತೇಳಿ ಆಗ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ತರನೇ ಬೇರೆ ಭಾಷೆಯವರು ಕೂಡ ರಾಜ್ಯಗಳು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ 78 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿನ ಆಗಿದೆ. ಹಾಗೆ ಅವರಿಗೆ ಇನ್ನೂ ಅಭಿವೃದ್ಧಿ ಸಾಲದು ಅಂತ ಅವ್ರ ಮನಸ್ಸಲ್ಲಿ ಇರಬೇಕು. ಆದ್ರೆ ಹೆಚ್ಚು ಆದ್ಯತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಕೊಟ್ಟಿದೆ. ಇದರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿರ್ಬೇಕು. ಕರ್ನಾಟಕ ಕನ್ನಡ ಮಾತಾಡ್ತಕ್ಕಂಥ ಎಲ್ಲಾ ಭಾಷಿಕರು ಒಂದು ರಾಜ್ಯ ಮಾಡಿಕೊಟ್ಟಿದ್ದನ್ನ 2 ಮಾಡಿ ಅಂತ ಕೇಳೋದು ಸರಿ ಇಲ್ಲ. ಆದ್ರೆ ಆದ್ಯತೆ ಕೊಡಿ ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಹೆಚ್ಚು ಆದ್ಯತೆ ನಮ್ಮ ಸರ್ಕಾರ ಇದ್ದಾಗೆಲ್ಲ ಕೂಡ ಕೊಟ್ಟಿದ್ದೀವಿ. ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಶಾಲೆ ಇನ್ನೂ ಆಗ್ಬೇಕು ಅಂತ ಅವ್ರ ಆಸೆ ಆಗ್ಲಿ ಬಿಡಿ. ಆದ್ರೆ 2 ಮಾಡೋದು ಸೂಕ್ತ ಅಲ್ಲ, ಬೇರೆ ರಾಜ್ಯ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕೊಡ್ವಿ, ಅನುದಾನಗಳು ಹೆಚ್ಚು ಕೊಡ್ಲಿ, ನಾವ್ ಅದೇನ್ ಅದಕ್ಕೇನು ಅಡ್ಡಿ ಏನೇ ಇಲ್ಲ. ಹಿಂದೆ 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಇದ್ದಾಗ ನೀರಾವರಿಗೆ ಅದೇ HK ಪಾಟೀಲ್ರು, ನಮ್ಮ SM ಕೃಷ್ಣವ್ರ ಕಾಲದಲ್ಲಿ ನೀರಾವರಿ ಮಂತ್ರಿಗಳಾಗಿರ್ಲಿಲ್ವಾ, ಆಮೇಲೆ ನಮ್ಮ MB ಪಾಟೀಲ್ ಕಾಲದಲ್ಲಿ ಈ ತರ ಸಾಕಷ್ಟು ಆಗಿದೆ. ಬೇರೆ ಸರ್ಕಾರಗಳಿದ್ದಾಗಲೂ ಆಗಿರುತ್ತೆ, ನಾನೇನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ 2 ರಾಜ್ಯ ಮಾಡಿ, ಸಪರೇಟ್ ರಾಜ್ಯ ಮಾಡಿ ಅನ್ನೋದು ಸೂಕ್ತ ಅಲ್ಲ. ಹೆಚ್ಚು ಅನುದಾನ ಕೇಳೋದ್ರಲ್ಲಿ ಯಾವ ಅಡ್ಡಿನೂ ಇಲ್ಲ. ಅವ್ರು ಕೇಳೋದ್ರ ಸರ್ಕಾರಗಳು ಕೂಡ ಸ್ಪಂದಿಸ್ಬೇಕು ಅಂತ ಹೇಳ್ತೀನಿ. ಈಗ ನಾನು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿದೆ, ಎಲ್ಲಾ ಸಮೀಕ್ಷೆಗಳಲ್ಲೂ NDA ಬರುತ್ತೆ ಅಂತ ಹೇಳಿ ಬರ್ತಾ ಇದೆ. NDA ಬಂದ್ರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಆಮೇಲೆ ಬಿಹಾರದ ಜನರ ದುರಾದೃಷ್ಟ NDA ಅಧಿಕಾರಕ್ಕೆ ಬಂದ್ರೆ. ಯಾಕಂದ್ರೆ ಸುಮಾರು 20 ವರ್ಷದಿಂದ ನಿತೀಶ್ ಕುಮಾರ್ ಆಡಳಿತ ಮಾಡ್ತಾ ಇದ್ದಾರೆ. ಬಿಹಾರದವರೇ ನಮ್ಮ ಬೆಂಗಳೂರಲ್ಲಿ ಕನಿಷ್ಠ 5-6 ಲಕ್ಷ ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಉದ್ಯೋಗ ಸಿಗ್ತಿಲ್ಲ ಅಂತ ಇಲ್ಲಿ ಪಾಪ ಬಂದು ನೆಲೆಸಿದ್ದಾರೆ. 20 ವರ್ಷದಿಂದ ಅವರೇ ಆಡಳಿತ ಮಾಡ್ತಾ ಇದಾರಲ್ಲ BJP, ನಿತೀಶ್ ಕುಮಾರ್. ಯಾಕೆ ಅಭಿವೃದ್ಧಿ ಆಗ್ಲಿಲ್ಲ? ನಮ್ಮ ದೇಶದಲ್ಲೂ ಅಷ್ಟೇ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗ್ತಾ ಇದೆ BJP ಸರ್ಕಾರ ಬಂದ್ಮೇಲೆ. ಯಾಕೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ತಿಲ್ಲ? ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನವರು ಕನಿಷ್ಠ 8-10 ಲಕ್ಷ ಜನ ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಬಿಹಾರದವರು 5-6 ಲಕ್ಷ, ಒರಿಸ್ಸಾದವರು, ಮತ್ತೆ ಇವರು ರಾಜಸ್ಥಾನ್ ಅವರು, ಮತ್ತೆ ಅದೇ ರೀತಿ ಮಿಜೋರಾಮ್, ನಾಗಾಲ್ಯಾಂಡ್ ಆ ಭಾಗದಲ್ಲಿ ಸಣ್ಣ ಸಣ್ಣ ರಾಜ್ಯಗಳಿದೆಯಲ್ಲ, ಕನಿಷ್ಠ ಒಂದು 5-6 ಲಕ್ಷ ಜನ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಆ ಭಾಗದಲ್ಲಿ ಕೆಲಸಗಳು ಸಿಗದೆ ಇರೋದ್ರಿಂದ ಬೆಂಗಳೂರಲ್ಲಿ ಬಂದು ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ನಿರುದ್ಯೋಗ ಪ್ರಮಾಣ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ತಿಲ್ಲ, ಹೊಸ ಉದ್ಯಮಿಗಳು ಕೂಡ ಪ್ರಾರಂಭ ಆಗ್ತಿಲ್ಲ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಆದ್ರಿಂದ ನಿರುದ್ಯೋಗ ಕೇಂದ್ರದಲ್ಲೂ ಜಾಸ್ತಿ ಆಗಿದೆ. ನಿತೀಶ್ ಕುಮಾರ್ ಅವರ ಆಡಳಿತದಲ್ಲಿ 20 ವರ್ಷದಲ್ಲಿ ಅಭಿವೃದ್ಧಿ ಆಗದೆ ಇರೋದ್ರಿಂದ ನಿರುದ್ಯೋಗ ಅಲ್ಲೂ ಜಾಸ್ತಿ ಆಗಿದೆ. ಬಡತನ ಏನು ಅಲ್ಲೂ ನಿವಾರಣೆ ಏನಾಗ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಮತ್ತೆ NDA ಬಂದ್ರೆ ನಮ್ಮ ಬಿಹಾರದ ಜನರ ದುರಾದೃಷ್ಟ ಅಂತ ಅಷ್ಟೇ. ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ಇಲ್ಲ, ನಾನು ಆವತ್ತೇ ಹೇಳ್ತಾ ಇದ್ದೀನಲ್ಲ, ಕ್ರಾಂತಿ ಅನ್ನೋದೇನೇ ಇಲ್ಲ. ಇದೆಲ್ಲ ಕೂಡ BJP ಅವರು ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿ ಕೊಡೋದ್ರ ಮುಖಾಂತರ ನೀವು ತೋರಿಸ್ತಿರಲ್ಲ, ಪ್ರಿಂಟ್ ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ. ನೀವು ತೋರ್ಸಿಲ್ಲ ಅಂದ್ರೆ ಅವ್ರು ಹೇಳೋದೇ ಇಲ್ಲ. ನೀವು ತೋರ್ಸೋದ್ ನಿಲ್ಸಿ, ಅವ್ರು ಮಾತಾಡೋದೇ ನಿಲ್ಸ್ಬಿಡ್ತಾರೆ. ಅದವ್ರ ವೈಯಕ್ತಿಕ ಅಭಿಪ್ರಾಯನಪ್ಪ. ರಾಜಣ್ಣವರು ಆ ರೀತಿ ಹೇಳಿರ್ತಕ್ಕಂಥದ್ದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ
2028 ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರು, ಶಿವಕುಮಾರ್ ನೇತೃತ್ವದಲ್ಲಿ, ಇನ್ನಿತರ ಎಲ್ಲರ ನೇತೃತ್ವದಲ್ಲಿ. ಕಾರಣ ಇನ್ನೊಂದೇ ಕಾರಣ, ನಾವು ಕೆಲಸ ಮಾಡೋದು ಒಂದು ಕಾರಣ ಆದ್ರೆ, ಇನ್ನೊಂದು ಕಾರಣ ವಿಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿನಲ್ಲಿ ನಾಯಕತ್ವದ ಕೊರತೆ ಇದೆ. JDS ಬಿಜೆಪಿ ಜೊತೆ ಸೇರ್ಕೊಂಡ್ಮೇಲೆ ಅಲ್ಲೂ ಕೂಡ ಅವ್ರ ಪಕ್ಷ ಬಲಹೀನ ಆಗ್ತಾ ಇದೆ. ನಾಯಕತ್ವದ ಕೊರತೆಯಿಂದ ಬಿಜೆಪಿ ಪಕ್ಷ ಸೊರಗೋಗ್ತಾ ಇದೆ. ಈಗಿರ್ತಕ್ಕಂಥ ಸ್ಥಾನಗಳು ಕೂಡ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಬರೋದಿಲ್ಲ. ನಮ್ಮ ಪಕ್ಷ ಮತ್ತೆ 2028ಕ್ಕೆ 136ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ನಾವು ಜಯ ಗಳಿಸ್ತೀವಿ. ನಮ್ಮ ಕೆಲಸನೇ ನಮ್ಗೆ ಶ್ರೀರಕ್ಷೆ. ನಾನು ಯಾವತ್ತೂ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.